ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮೂಲ ಉದ್ದೇಶ ಏನಂದ್ರೆ ವಿರೋಧ ಮಾಡೋದು. ನೀವು ವಿರೋಧ ಮಾತ್ರ ಮಾತಾಡಿ, ನಾನು ನಿಮಗೆ ಕೊಡ್ತೀನಿ. ಸರ್ಕಾರ ವಿರುದ್ಧ ನೀವು ಮಾತಾಡಿದ್ರೆ ನಾನು ತಕರಿಲ್ಲ, ನನಗೆ ಗೊತ್ತಿಲ್ಲ. ನೀವು ಮಾತಾಡಿ, ನೆಕ್ಸ್ಟ್ ನೋಡಿ. ಅದು ಹೇಳಪ್ಪ. ಏಯ್ ಸುಮ್ಮನೆ ನೀವು ನನ್ನ ಕೆಲಸ ನೀವು ಯಾಕೆ ಮಾಡ್ತೀರಿ? ನನ್ನ ಕೆಲಸ ನೀವು ಯಾಕೆ ಮಾಡ್ತೀರಿ? ಸನ್ಮಾನ್ಯ ಸಭಾಪತಿಗಳೇ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕಂಡರಿಯದ ಇತಿಹಾಸದಲ್ಲಿ ಈ ರೀತಿಯಾದಂಥ ಒಂದು ಹಗರಣ ಇತ್ತೀಚೆಗೆ ನಡೆದಿರುವಂಥದ್ದು. ಈ ನಿಲುವಳಿ ಮೂಲಕ ನಾವು ಆಕ್ರೋಶಭರಿತವಾಗಿ ಮತ್ತು ಇಡೀ ವಾಲ್ಮೀಕಿ ಸಮುದಾಯದ ಏನು ನೋವಿನ ಒಂದು ಸಂಗತಿಯನ್ನು ಇವತ್ತು ಸರ್ಕಾರದ ಗಮನಕ್ಕೆ ತರಬೇಕು, ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು, ಇಡೀ ಸರ್ಕಾರದ ಒತ್ತಾಯವನ್ನು ಮಾಡಬೇಕು ಅಂತ ನಾವು ಇವತ್ತು ಈ ವಿಷಯವನ್ನು ಮಂಡಿಸ್ತಾ ಇದ್ದೀವಿ. ಸನ್ಮಾನ್ಯ ಸಭಾಪತಿಗಳೇ, ಏನು ST ಸಮುದಾಯ ಈ ದೇಶದ ಆದಿವಾಸಿಗಳು ಅಂತೇಳಿ ನಮ್ಮ ರಾಜ್ಯದಲ್ಲಿರುವಂಥ ST ಸಮುದಾಯಗಳನ್ನು ಸೇರಿ ಆದಿವಾಸಿಗಳು ಅಂತೇಳಿ ಅವ್ರನ್ನ ಕರೀತಾರೆ. ಅಂದರೆ ನೀವು ಟ್ರೈಬ್ ಅನ್ನುವಂಥ ಪದಕ್ಕೆ, ಶೆಡ್ಯೂಲ್ಡ್ ಟ್ರೈಬ್ ಅನ್ನುವಂಥ ಪದವನ್ನು ನೀವು ನೋಡಿದ್ರೆ ಅವರಿಗೆ ಮೂಲ ಕಸುಬು ಯಾವುದು, ಅವ್ರ ಜೊತೆಗೆ ಅವರ ಸಮುದಾಯಕ್ಕೆ ಗುರುತಿಸಿರೋದಿಲ್ಲ. ಅವರು ನೊಮ್ಯಾಟಿಕ್ ಟ್ರೈಬ್ಸು, ಗುಂಪಲ್ಲಿ ವಾಸ ಮಾಡಿ ಕಾಡಿನ ಅಂಚಿನಲ್ಲಿರುವಂಥದ್ದು, ಇಲ್ಲ ತಮ್ಮ ಒಂದು ಗುಂಪಿನಲ್ಲಿ ವಾಸ ಮಾಡುವಂಥ ಜನಾಂಗಕ್ಕೆ ಟ್ರೈಬ್ ಅನ್ನುವಂಥದ್ದು ಹೇಳಿ ಆ ಶೆಡ್ಯೂಲ್ಡ್ ಟ್ರೈಬಿನ ಒಂದು ಹೆಸರನ್ನು ಕೊಟ್ಟು ಅವರಿಗೆ ಮೇಲೆತ್ತುವಂಥ ಕೆಲಸ ಆಗಬೇಕು ಅಂತೇಳಿ ಸಂವಿಧಾನದಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ನಮ್ಮ ರಾಜ್ಯದಲ್ಲಿ ಸುಮಾರು 8-8.5% ಶೆಡ್ಯೂಲ್ಡ್ ಟ್ರೈಬಿನ ಜನಸಂಖ್ಯೆ ಇದೆ. ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಜಿಲ್ಲೆಗಳ ಪೈಕಿ ನಾನು ಪ್ರತಿನಿಧಿಸುವಂಥ ಕ್ಷೇತ್ರ, ಅದು ಕೂಡ ಅತಿ ಹೆಚ್ಚು ಈ ವಾಲ್ಮೀಕಿ ಸಮಾಜ ಇರುವಂಥ ಒಂದು ಕ್ಷೇತ್ರ. ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ, ಈ ಭಾಗದಲ್ಲಿ ಮೈಸೂರು ಗ್ರಾಮಾಂತರ, ಆ ಕಡೆ ಬೆಳಗಾವಿ, ಹೀಗೆ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಈ ST ಸಮುದಾಯದ ಮೂಲ ಆಶಯಗಳನ್ನು ಸರ್ಕಾರವಾಗಿ ಅವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟು ಅವರನ್ನು ಆರ್ಥಿಕವಾಗಿ ಸದೃಢ ಮಾಡಬೇಕು, ಅವರನ್ನು ಮೇಲೆತ್ತಬೇಕು ಅನ್ನುವಂಥ ಸದಾಶಯದೊಂದಿಗೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನ್ನುವಂಥದ್ದನ್ನು 2006 ಮತ್ತು 2007 ಮಧ್ಯದಲ್ಲಿ ಅಂದಿನ ಸಮ್ಮಿಶ್ರ ಸರ್ಕಾರ ಏನು 2020 ಸರ್ಕಾರ ಇತ್ತು, ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.